ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 19 ಹಾಗೆ 20ನೇ ಕಂತಿನ ಹಣದಲ್ಲಿ ಒಂದು ಬಹು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಕೆಲವು ಮಹಿಳೆಯರಿಗೆ ಅಂದರೆ ಕೆಲವು ಲಕ್ಷ ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬರಲ್ಲ, ಏನಕ್ಕೆ ಬರಲ್ಲ, ಎಷ್ಟು ಜನಕ್ಕೆ ಬರಲ್ಲ, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಮೊನ್ನೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಮೇ 3 ವಾರಗಳಲ್ಲಿ 18, 19 ಮತ್ತು 20ನೇ ಕಂತಿನ ಹಣ ಏನು ಪೆಂಡಿಂಗ್ ಹಣ ಜಮೆ ಆಗಬೇಕು ಅದಷ್ಟನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಾಕಷ್ಟು ಜನರಿಗೆ 18ನೇ ಕಂತಿನ ಹಣ ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನು ಒಂದು 10ರಿಂದ 15% ಮಹಿಳೆಯರಿಗೆ ಬಂದಿರಲಿಲ್ಲ, ಟೆಕ್ನಿಕಲ್ ಇಶ್ಯೂಸಿಂದ ಬಂದಿರಲಿಲ್ಲ. ಸೊ ಅಂಥ ಮಹಿಳೆಯರಿಗೆ ಮೇ 1ನೇ ವಾರದಲ್ಲಿ 18ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆ ಕ್ಲಿಯರ್ ಮಾಡ್ತೀವಿ. ಹಾಗೆ 2ನೇ ವಾರದಲ್ಲಿ 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ, ಹಾಗೆ ಮೇ 3ನೇ ವಾರದಲ್ಲಿ 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣನ ನಾವು ಕ್ಲಿಯರ್ ಮಾಡ್ತೀವಿ. ಹಾಗೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿದೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಇವಾಗ ಒಂದು ದೊಡ್ಡ ಬದಲಾವಣೆ ಏನಾಗ್ತಿದೆ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನು ಕೂಡ ತಿಳಿಸಿರೋದು ಏನಂದರೆ 20 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಿದೆ. ಅಂದರೆ ಅವ್ರಿಗೆ ಇನ್ನು ಮುಂದೆಯಿಂದ ಹಣ ಬರೋದಿಲ್ಲಂತೆ. ಏನಕ್ಕಪ್ಪ ಅಂತಂದರೆ, ನಕಲಿ ಡಾಕ್ಯುಮೆಂಟ್ನ ಕೊಟ್ಟು, ಅಂದರೆ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಇಷ್ಟು ದಿನ ಹಣ ತಗೋತಿದ್ರಂತೆ. ಯಾರವರು ಅಂತಂದರೆ ಗೌರ್ಮೆಂಟ್ ಜಾಬಲ್ಲಿ. ಅಂದರೆ ನಿಮಗೂ ಕೂಡ ಗೊತ್ತು, ಈ ಯೋಜನೆಗೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ, ಅಂದರೆ ಹಸ್ಬೆಂಡ್ಸ್ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅವರು ಅಪ್ಲೈ ಮಾಡೋ ಹಾಗಿಲ್ಲ. ಹಾಗೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ GST ಪೇಯರ್ಸ್ ಇರ್ತಾರೆ ಅವರು ಕೂಡ ಅಪ್ಲೈ ಮಾಡೋಂಗಿಲ್ಲ ಅಂತ ಇತ್ತು. ಬಟ್ ಅಂಥವರು ಕೂಡ 20 ಲಕ್ಷ ಮಹಿಳೆಯರು ಇದ್ದಾರಂತೆ. ಇನ್ನೂ ಕೂಡ GST ಪೇಯರ್ಸ್ ಇದ್ದು ಕೂಡ, ಹಾಗೆ ಅವ್ರ ಗಂಡಂದರು ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ಕೂಡ 20 ಲಕ್ಷ ಮಹಿಳೆಯರು ಅಪ್ಲೈ ಮಾಡಿ ಇಷ್ಟು ದಿನ ಹಣ ತಗೋತಿದ್ದಾರೆ. ಸೊ ಅವ್ರದ್ದೆಲ್ಲ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಟೀಮ್ ಅವ್ರ ಲಿಸ್ಟ್ನ ರೆಡಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಮೀಡಿಯಾ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇವಾಗ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿರೋದು 1,32,00,000 ಫಲಾನುಭವಿಗಳಿದ್ದಾರೆ. ಇವಾಗ 20 ಲಕ್ಷ ಫಲಾನುಭವಿಗಳದ್ದು ಕ್ಯಾನ್ಸಲ್ ಆಯಿತು ಅಂತಂದರೆ ಮಿಕ್ಕಿದ ಮಹಿಳೆಯರಿಗೆ ಇವಾಗ ಏನು 19 ಮತ್ತು 20ನೇ ಕಂತಿನ ಹಣ ಜಮೆ ಮಾಡ್ತಾರೆ, ಆವಾಗ ಆ 20 ಲಕ್ಷ ಮಹಿಳೆಯರು ಬಿಟ್ಟು ಮಿಕ್ಕಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನೋಡೋಣ, ಈಗ ಈ ಸತಿ ಹೇಳ್ದಂಗೆ ಈ ತಿಂಗಳಾದ್ರೂ 19, 20ನೇ ಕಂತಿನ ಹಣ ಜಮೆ ಮಾಡ್ತಾರಾ ಅಥವಾ ಹಿಂಗೆ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂದ್ಕೊಂಡು ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ಅಂತ ನೋಡೋಣ. ಯಾಕಂದರೆ ಹಣಕಾಸು ಇಲಾಖೆಯಿಂದ ಅಂತೂ ಅನುಮೋದನೆ ಸಿಕ್ಬಿಟ್ಟಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು DBT ಮುಖಾಂತರ ಪುಷ್ ಮಾಡಲಿಕ್ಕೆ ಇಷ್ಟ ಆಟ ಆಡಿಸ್ತಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ, 18ನೇ ಕಂತಿನ ಹಣ ಜಮೆ ಮಾಡಬೇಕಾದ್ರೆ ಯುಗಾದಿ ಹಬ್ಬದ ಟೈಮಲ್ಲಿ ಯಾವಾಗ 18ನೇ ಕಂತಿನ ಹಣ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗೇನೆ 19ನೇ ಕಂತಿನ ಹಣಕ್ಕೂ ಕೂಡ ಎಷ್ಟು 2,500 ಕೋಟಿ ಹಣ ಬೇಕು ಅದನ್ನ ಆಲ್ರೆಡಿ ಹಣಕಾಸು ಇಲಾಖೆಯವರು ಹಾಕ್ಬಿಟ್ಟಿದ್ದಾರೆ. ನಾವು 18ನೇ ಕಂತಿನ ಹಣ ಫುಲ್ ಕ್ಲಿಯರ್ ಆದಮೇಲೆ ಏಪ್ರಿಲ್ 2ನೇ ವಾರದಿಂದ 19ನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದರು. ಬಟ್ ಏಪ್ರಿಲ್ ಕಳೆದು ಇವಾಗ ಮೇ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಟೆಕ್ನಿಕಲ್ ಇಶ್ಯೂಸಿಂದ ಹಾಕೋಕ್ಕಾಗಿರಲಿಲ್ಲ. ಈಗ ಮೇನಲ್ಲಿ 3 ವಾರಗಳು ಕೂಡ 3 ಕಂತಿನ ಹಣ ಅಂದರೆ 18ನೇ ಕಂತಿನ ಹಣ ಕೂಡ ಯಾರಿಗೆಲ್ಲ ಟೆಕ್ನಿಕಲ್ ಪ್ರಾಬ್ಲಮಿಂದ ಬಂದಿಲ್ಲ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಈ ಸತಿನಾದರೂ ಅವ್ರು ಹೇಳ್ದಂಗೆ ನಡ್ಕೊತಾರಾ ಏನು ಅಂದ್ಬಿಟ್ಟು. ಪ್ರತಿ ಸತಿ ಕೂಡ ಇದೇ ರೀತಿ ಭರವಸೆನ ಕೊಡ್ತಾರೆ, ಇನ್ನೊಂದು ವಾರದಲ್ಲಿ ನಾವು ಜಮೆ ಮಾಡ್ತೀವಿ, ಆಲ್ರೆಡಿ ಹಣಕಾಸು ಇಲಾಖೆಯವರು ಕೊಟ್ಬಿಟ್ಟಿದ್ದಾರೆ, DBT ಮುಖಾಂತರ ಹಾಕೋದೊಂದೇ ಬಾಕಿ ಅಂತಾರೆ, ಆಮೇಲೆ ಕೇಳಿದರೆ ಟೆಕ್ನಿಕಲ್ ಇಶ್ಯೂ ಅಂತಾರೆ. ನೋಡೋಣ ಈ ಸತಿನಾದರೂ ಅವ್ರು ನುಡಿದಂತೆ ನಡ್ಕೊಳ್ತಾರಾ ಏನು ಅಂದ್ಬಿಟ್ಟು. ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ 18ನೇ ಕಂತಿನ ಹಣ ನಿಮಗೆ ಜಮೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ, ನೀವು ಯಾವ ಜಿಲ್ಲೆಯವರು ಅಂತ. ಆಗ ಬೇರೆಯವರು ಕೂಡ ಕ್ಲಾರಿಟಿ ಬರುತ್ತೆ. ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.